ಚಾನಲ್. ಇವತ್ತು ನಾನು ಬಂದಿದ್ದೀನಿ ಒಂದು ಸಿಂಪಲ್ ಆಗಿರೋ ರೆಸಿಪಿ ಜೊತೆ, ಅಂದರೆ ಅವಲಕ್ಕಿ ಒಗ್ಗರಣೆ ಜೊತೆ. ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಏನಿಲ್ಲ, ಮೊದಲಿಗೆ ಈ ಥರ ಒಂದು ಬಾಣಲೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಶೇಂಗಾ ಬೀಜನ ನಾನಿಲ್ಲಿ ಕರ್ಕೊತಾ ಇದ್ದೀನಿ. ಈ ಥರ ಡೀಪ್ ಫ್ರೈ ಮಾಡಿ ನಾನು ಆ್ಯಕ್ಚುಲಿ ತಕ್ಕೊಂಡು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಬಟ್ ನಿಮ್ಗೆ ಇರಲಿ ಅನ್ನೋದಾದರೆ ಇದೇ ಥರನೇ ಹಿಂಗೆ ಬಿಟ್ಬಿಟ್ಟು ಒಗ್ಗರಣೆ ಹಾಕ್ಕೋಬೋದು. ಬಟ್ ನಾನು ಕ್ರಿಸ್ಪಿಯಾಗಿರ್ತವೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಒಂದು ತಟ್ಟೆನಲ್ಲಿ ತಕ್ಕೊತಾ ಇದ್ದೀನಿ. ಕಡಲೆಬೇಳೆನೂ ಬೇಕಿದ್ರೆ ಹಾಕ್ಕೋಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಕಾಳು ಮತ್ತು ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೇಕು. ಒಂಚೂರು ಫ್ರೈ ಆದ ನಂತರ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ದಪ್ಪ ಸೈಜ್ದು 2 ಈರುಳ್ಳಿನ ತೊಗೊಂಡಿದ್ದೀನಿ. 4ರಿಂದ 5 ಜನಕ್ಕೆ ಮಾಡ್ತಿರೋದ್ರಿಂದ ನೀವು ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ಈರುಳ್ಳಿನ ಆ್ಯಡ್ ಮಾಡಿದ ನಂತರ ಒಂದು ಚಿಟಿಗೆಯಷ್ಟು ಉಪ್ಪು ಹಾಕೋದ್ರಿಂದ ಬೇಗನೆ ಬೆಂದೋಗ್ತವೆ ಈರುಳ್ಳಿ, ಹಾಗೆ ಈವನ್ನು ಕೂಡ ಬೇಯ್ತವೆ. ಅದಕ್ಕೆ ಒಂದು ಚಿಟಿಗೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಟೊಮೆಟೊ ಆದರೆ ಸಾಕಾಗುತ್ತೆ. ತುಂಬ ಟೊಮೆಟೊ ಹಣ್ಣಾಗಿರೋದು ರೆಡ್ ಇರೋದು ಹಾಕಿದ್ರೆ ಏನಾಗುತ್ತೆ ಅಂದರೆ ಅವಲಕ್ಕಿ ಮಾಡಿದ ನಂತರ ರೆಡ್ಡಾಗೆ ಕಾಣ್ತವೆ, ಅಂದರೆ ಅರಿಶಿನ ಕಲರ್ ಬರೋದಿಲ್ಲ, ಮೀನ್ಸ್ ಸ್ವಲ್ಪ ಗ್ರೀನ್ ಕಲರ್ ಥರ ಕಾಣಿಸ್ತಿರಲ್ಲ. ಸೊ ಅದಕ್ಕೆ ಸ್ವಲ್ಪ ಈ ಥರ ಇಷ್ಟು ಟೊಮೆಟೊ ಹಾಕಿದ್ರೆ ಸಾಕು, 1ರಿಂದ 2. ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಅರಿಶಿನ ನೋಡಿಬಿಟ್ಟು ಹಾಕ್ತಾಯಿದ್ದೀನಿ. ಅರಿಶಿನ ಇವಾಗಲೇ ಹಾಕೋದ್ರಿಂದ ಟೊಮೆಟೊ ಕೂಡ ಬೇಗ ಬೇಯುತ್ತೆ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿದರೆ ನಮ್ಮ ಅವಲಕ್ಕಿ ಒಗ್ಗರಣೆ ರೆಡಿ ಆಗುತ್ತೆ. ಉಪ್ಪನ್ನು ನೋಡಿಬಿಟ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅವಲಕ್ಕಿನ ಕಲಸೋಬೇಕಾದ್ರೆ ಕೆಲವೊಬ್ಬರು ಕಡಲೆ ಪುಡಿ ಹಾಕ್ತಾರೆ, ಬಟ್ ನನಗೆ ಇಷ್ಟ ಆಗಲ್ಲ, ಡ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸೊ ನೀವಿಲ್ಲಿ ನೋಡ್ಬೋದು, ನಾನು ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ. ಈ ಥರ ದಪ್ಪ ಅವಲಕ್ಕಿನ ತೊಗೊಂಡ್ರೆ ಸ್ವಲ್ಪ ಮುಂಚೆನೇ ಈ ಥರ ಕ್ಲೀನ್ ಮಾಡಿಕೊಂಡು ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಬಿಡಿ. ಸೊ ದಟ್ ಬೇಗ ನೆನೆಯುತ್ತೆ ಅವಲಕ್ಕಿ ಅಂತ ಹೇಳ್ಬಿಟ್ಟು. ಈ ಥರ 1-2 ಸಲ ತೊಳ್ಕೊಳ್ಳಿ. ಫಸ್ಟ್ ನೀಟಾಗಿ ತೊಳೆದ್ಬಿಟ್ಟು ಬಿಸಿನೀರು ಹಾಕಿ ನೆನೆಲಿಕ್ಕೆ ಬಿಡಿ. ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ, ಒಗ್ಗರಣೆ ಮಾಡೋದಕ್ಕೂ ಮುಂಚೆನೇ ಇಟ್ಟರೆ ಬೇಗನೆ ನೆಂದೋಗುತ್ತೆ. ಆಮೇಲೆ ಒಗ್ಗರಣೆ ಆಗಿದ ತಕ್ಷಣ ನಾವು ಕಲಿಸ್ಕೊಬೋದು. ಈ ಥರ ನೆನೆಸ್ಬಿಟ್ಟು ಬೇಕಾದರೂ ತಗೋಬೋದು, ಅಥವಾ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ರೆ ಅದೇ ಹರಳ್ಕೊಳ್ಳುತ್ತೆ. ಆ ಥರನೂ ಬೇಕಿದ್ರೂ ಮಾಡ್ಬೋದು. ಬಟ್ ನಾನು ಈ ಥರ ನೆನೆಸ್ಬಿಟ್ಟು ತಗೊತೀನಿ. ಮೀಡಿಯಮ್ ಅವಲಕ್ಕಿ ಅಂತೇಳಿ ಬರ್ತವೆ, ಅದರಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಪೇಪರ್ ಅವಲಕ್ಕಿನಲ್ಲಿ ಮಾತ್ರ ಬರೋದಿಲ್ಲ, ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇವಾಗ ಎಲ್ಲರೂ ಅವಲಕ್ಕಿನ ಗ್ಯಾಸ್ಟ್ರಿಕ್ ಅಂದ್ಕೊಂಡು ತುಂಬ ಜನ ತಿನ್ನೋದನ್ನೇ ಕಡಿಮೆ ಮಾಡಿದ್ದಾರೆ. ಬಟ್ ನನಗೇನು ಯಾವತ್ತೂ ಇದು ಗ್ಯಾಸ್ಟ್ರಿಕ್ ಅಂತ ಅನಿಸಿಲ್ಲ. ಅವಲಕ್ಕಿನೂ ಕೂಡ ಒಂಥರ ಒಳ್ಳೆಯದೇನೆ, ತಂಪಿರುತ್ತೆ ಅಂತ ಹೇಳ್ತಾರೆ. ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ನೀವು, ಇಲ್ಲಿ ನಾನು ಇವಾಗ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಈ ಥರ ಗ್ರೀನ್ ಕಲರಲ್ಲಿ ಬರಬೇಕು. ಫುಲ್ ಟೊಮೆಟೊ ಹಾಕ್ಬಿಟ್ರೆ ಸ್ವಲ್ಪ ರೆಡ್ ಬರುತ್ತೆ. ನಿಮಗೆ ಹುಳಿ ಇನ್ನೂ ಜಾಸ್ತಿ ಬೇಕು ಅನಿಸಿದರೆ ಬೇಕಾದರೆ ಲೆಮನ್ ಕೂಡ ಆ್ಯಡ್ ಮಾಡ್ಕೋಬೋದು, ಅಥವಾ ಒಗ್ಗರಣೆ ಮಾಡುವಾಗೇ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಬಿಟ್ಟು ಒಂದು ಸ್ವಲ್ಪ ಹಿಂಡಿದರೆ ಸಾಕಾಗುತ್ತೆ. ಸೊ ನಮ್ಮ ಅವಲಕ್ಕಿ ರೆಡಿ ಆಯಿತು. ಯಾರೆಲ್ಲ ನಂತರನೇ ಅವಲಕ್ಕಿನ ಇಷ್ಟಪಟ್ಟು ತಿಂತೀರಾ ಎಲ್ಲರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಲಾಸ್ಟಲ್ಲಿ ಕಾಳು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನಂದರೆ ಅದ್ರ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಶೇಂಗಾನ ಆ್ಯಡ್ ಮಾಡ್ತೀನಿ. ಮತ್ತು ನನ್ನ ಚೂರು ಟೇಸ್ಟ್ಗೋಸ್ಕರ ಇಲ್ಲಿ ನಿಂಬೆ ಹುಳಿನ ಇಟ್ಕೊಂಡೆ. ಈ ಥರ ಒಂದು ಉಪ್ಪಿನಕಾಯಿ, ಒಂದೊಳ್ಳೆ ಮೊಸರು ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ಅವಲಕ್ಕಿ ರೆಸಿಪಿ. ಥ್ಯಾಂಕ್ ಯು.